ಎಲ್ರಿಗೂ ನಮಸ್ಕಾರ. ಎಂದಿನಂತೆ ನಮ್ಮ ಯೂಟ್ಯೂಬ್ ಚಾನಲ್ DNG ವಂಡರ್ ವರ್ಲ್ಡ್ಗೆ ನಿಮ್ಮೆಲ್ಲರಿಗೂ ಆತ್ಮೀಯವಾದಂಥ ಸ್ವಾಗತ. ಇವತ್ತಿನ ವಿಡಿಯೋ ಪನ್ನೀರ್, ಮನೆಯಲ್ಲೇ ಪನ್ನೀರ್ ಮಾಡೋದು ಹೇಗೆ ಅಂತ. ನಾನು ನಂದಿನಿಯ ಬ್ಲೂ ಪಾಕೆಟ್ 3 ಲೀಟ್ರ್ ಹಾಲನ್ನ ತಗೊಂಡು ಅದರಿಂದ ಪನ್ನೀರ್ ಮಾಡ್ತಾಯಿದ್ದೀನಿ. ನೀವು ಬ್ಲೂ ಪಾಕೆಟೇ ತೊಗೋಬೇಕು. ನೀವು ಆರೆಂಜ್ ಪಾಕೆಟ್ ಶುಭಮ್ ಹಾಲ್ ಬರುತ್ತಲ್ಲ, ಅದು ತೊಗೊಂಡ್ರೆ ತುಂಬ ಜಾಸ್ತಿ ಫ್ಯಾಟ್ ಇರುತ್ತೆ. ನೀವು ಪನ್ನೀರು ಸ್ವಲ್ಪ ತುಂಬ ಬೆಣ್ಣೆ ಇದ್ರ ಥರ ಆಗುತ್ತೆ, ಓವರ್ ಫ್ಯಾಟ್ ಆಗುತ್ತೆ. ಅಥವಾ ಅದಕ್ಕಿಂತ ಲೋ ಫ್ಯಾಟೆಡ್ ಗ್ರೀನ್ ಪ್ಯಾಕೆಟ್ ಬರುತ್ತಲ್ಲ, ಅದು ತೊಗೊಂಡ್ರೂ ಅದರಲ್ಲೂ ಜಾಸ್ತಿ ನಿಮಗೆ ಸಾಲಿಡ್ಸ್ ಇರೋಲ್ಲ, SNF ಇರೋಲ್ಲ. ಹಂಗಾಗಿ ಅದರಲ್ಲೂ ನಿಮಗೆ ಪನ್ನೀರ್ ಸರಿಯಾಗಿ ಬರೋಲ್ಲ. ಹಾಗಾಗಿ ಬ್ಲೂ ಪ್ಯಾಕೆಟು ಈಸ್ ವೆರಿ ಗುಡ್ ಫಾರ್ ಪನ್ನೀರ್. ಆ್ಯಕ್ಚುಲಿ ಪನ್ನೀರನ್ನು ನೀವು ಡೈರೆಕ್ಟಾಗಿ ಕೊಂಡ್ಕೊಂಬರ್ಬೋದು, ಇಷ್ಟೆಲ್ಲ ಯಾಕೆ ಕಷ್ಟಪಡ್ಬೋದು ಅಂತ ಹೇಳ್ಬೋದು. ಪನ್ನೀರು ಈಗ ಹೆಂಗಾಗಿದೆ ಅಂತಂದರೆ ಫುಡ್ ಅಡಲ್ಟ್ರೇಷನ್ನು ಆ ಲೆವೆಲ್ಗಾಗಿದೆ. ನಿಮ್ಗೆ ಯಾವುದು ಅಸಲಿ ಯಾವುದು ನಕಲಿ ಯಾವುದು ಅಂತ ಗೊತ್ತಾಗಲ್ಲ. ಅದು ಟ್ರಸ್ಟೆಡ್ ಬ್ರ್ಯಾಂಡು ನಂದಿನಿ ಅಥವಾ ಬೇರೆ ಯಾವ ಟ್ರಸ್ಟೆಡ್ ಬ್ರ್ಯಾಂಡ್ಗಳು ತೊಗೊಂಡ್ರೂ ಸಹ ಇದು ಅರ್ಧದಕ್ಕಿಂತ ಕಮ್ಮಿಯಷ್ಟು ಖರ್ಚು ಬೀಳುತ್ತೆ ನಿಮಗೆ. ಅರೌಂಡ್ 200 ಗ್ರಾಮ್ ಪನ್ನೀರು ನಂದಿನಿನಲ್ಲೇ ತೊಗೊಂಡ್ರೆ ನಿಮಗೆ 220 ರೂಪಾಯಿಂದ 230 ರೂಪಾಯಿ ಇದೆ. 230 ರೂಪಾಯಿಗೆ ನಿಮಗೆ ಅರೌಂಡ್ 40 ರೂಪಾಯಿ ಥರ ಅಥವಾ 50 ರೂಪಾಯಿ ಥರ ತೊಗೊಂಡ್ರೆ ನಿಮಗೆ 4 ಲೀಟ್ರ್ ಹಾಲು ಬರುತ್ತೆ. ಅರೌಂಡ್ ಅರ್ಧ ಕೆಜಿಗಿಂತ ಜಾಸ್ತಿ ಪನ್ನೀರ್ ಬರುತ್ತೆ, ಯೋಚನೆ ಮಾಡಿ. ಹಾಗಾಗಿ ಅದರಿಂದ ನಾವು ಮನೆಯಲ್ಲೇ ಆದಷ್ಟು ಪನ್ನೀರ್ ಮಾಡ್ಕೋತೀವಿ. ಮನೆಯಲ್ಲಿ ಮಾಡಿಕೊಂಡು ತುಂಬ ಚೆನ್ನಾಗಿ ಬರುತ್ತೆ. ಇದೇನು ಮಾಡಬೇಕು, ಫಸ್ಟು ಹಾಲನ್ನು ಇದು ಮಾಡಿ ಕಾಯ್ಲಿಕ್ಕೆ ಇಡಬೇಕು. ಚೆನ್ನಾಗಿ ಕುದಿಯೋ ಥರ ಕಾಯಿಸ್ಕೋಬೇಕು. ಅದರ ಮಧ್ಯದಲ್ಲಿ ನಾವೇನು ಮಾಡೋಣ, ಅದನ್ನು ಒಡಿಸ್ಲಿಕ್ಕೆ 2 ಮೆಥಡ್ ಇದೆ. ಒಂದು ವಿನಿಗರ್ ಹಾಕ್ಬೋದು, ಅದು ಆ್ಯಕ್ಚುಲಿ ಗೊತ್ತಲ್ಲ ನಿಮಗೆ, ವಿನಿಗರ್ ಕೆಮಿಕಲ್ ಬರುತ್ತೆ, ವಿನಿಗರ್ ಹಾಕ್ಬೋದು. ಇಲ್ಲ ಅಂತಂದರೆ ಈ ಥರ ನಿಂಬೆ ಹುಳಿ ಅಥವಾ ಎಳ್ಳಿಕಾಯಿ ಹುಳಿಯನ್ನು ಅಥವಾ ನೀವು ಯಾವುದೇ ಹುಳಿ ಸಿಟ್ರಿಕ್ ಇರೋಂಥ ಯಾವುದೇ ಒಂದು ಇದನ್ನು ಹುಳಿಯನ್ನು ಹಿಂಡ್ಕೋಬೇಕು. ಹಿಂಡ್ಕೊಂಡು ಬೀಜ ಸಪ್ರೇಟ್ ಮಾಡಿಕೊಂಡು ಇದನ್ನು ಡೈಲ್ಯೂಟ್ ಮಾಡ್ಕೋಬೇಕು. 1:10 1:15 ಡೈಲ್ಯೂಟ್ ಮಾಡಿಕೊಂಡು ಪರವಾಗಿಲ್ಲ. 1/10 ನೀರು ಹಾಕ್ಕೊಂಡು ಡೈಲ್ಯೂಟ್ ಮಾಡ್ಕೋಬೇಕು. ಇದು ಕಂಪಲ್ಸರಿ. ಈ ಡೈಲ್ಯೂಟ್ ಮಾಡ್ಕೊಳ್ಳಿಲ್ಲ ಅಂದರೆ ಪನ್ನೀರು ಹೊರಟಾಗುತ್ತೆ, ಸ್ಮೂತ್ ಬರಲ್ಲ ಪನ್ನೀರು, ಟೆಕ್ಸ್ಚರ್ಡ್ ಬರಲ್ಲ ಪನ್ನೀರು. ಹಾಗಾಗಿ ಪನ್ನೀರನ್ನು ಒಡಿಸ್ಕೊಳ್ಳಿಕ್ಕೆ ನಾವೇನು ಹುಳಿ ಬಳಸ್ತೀವಿ, ಹುಳಿನ ಈ ಥರ ಡೈಲ್ಯೂಟ್ ಮಾಡ್ಕೋಬೇಕು. ನೀವು ವೆನಿಗರ್ ಏನಾದರೂ ಯೂಸ್ ಮಾಡೋದಿದ್ದರೆ ಡೈಲ್ಯೂಟ್ ಮಾಡೋ ಅವಶ್ಯಕತೆ ಇರಲ್ಲ, ಅದನ್ನಾಗೆ ನೇರ ಹಾಕ್ಬೋದು. ಈಗ ನೀಟಾಗಿ ಹುಳಿ ಹಿಂಡ್ಕೊಂಡು ಅದರಲ್ಲಿರೋ ಬೀಜಗಳನ್ನ ತೆಗೆದು ನೀಟಾಗಿ ನೀರು ಮಿಕ್ಸ್ ಮಾಡಿಕೊಂಡು ಅದನ್ನು ಡೈಲ್ಯೂಟ್ ಮಾಡಿಕೊಂಡು ರೆಡಿ ಇಟ್ಕೊಂಡಿರ್ಬೇಕು. ಅದೇ ಟೈಮಲ್ಲಿ ನಾವೇನು ಮಾಡಬೇಕು, ಹಾಲು ಕಾಯಕ್ಕೆ ಇಟ್ಟಿರ್ತೀವಲ್ಲ, ಹಾಲನ್ನ ಚೆನ್ನಾಗಿ ಉಕ್ಕು ಬರೋಂಗೆ ಕಾಯಿಸ್ಬೇಕು. ಈ ಥರ ಕುದ್ದು ಉಕ್ಕು ಬರಬೇಕು. ಆ್ಯಕ್ಚುಲಿ ಉಕ್ಕು ಬರೋ ಥರ ನೀಟಾಗಿ ಕಾಯಿಸ್ಕೋಬೇಕು. ಈಗ ನೀವು ನೀಟಾಗಿ ಕಾಯಿಸ್ಕೊಂಡು ಹದವಾಗಿ ನೀಟಾಗಿ ಕಾಯಿಸ್ಕೊಂಡು ಮತ್ತು ನಿಂಬೆ ಹುಳಿನ ಡೈಲ್ಯೂಟ್ ಮಾಡಿಕೊಂಡು ಮಾಡಿದ್ರೆ ಮಾತ್ರ ನಿಮಗೆ ಟೆಕ್ಸ್ಚರ್ಡ್ ಹೆಂಗೆ ನೀವು ಅಂಗಡಿಯಿಂದ ತರ್ತೀರೋ ಆ ರೀತಿ ರೆಡಿಮೇಡ್ ಪನ್ನೀರ್ ಥರ ನಿಮ್ಗೆ ಪನ್ನೀರ್ ಸಿಗುತ್ತೆ. ನೋಡಿ, ಆಲ್ಮೋಸ್ಟ್ ನಮ್ದು ಏನಾಗಿದೆ, ಹಾಲು ಇದಾಗಿದೆ, ಕುದ್ದಿದೆ. ಸ್ವಲ್ಪ ಸ್ಟವ್ ಆಫ್ ಮಾಡಿಬಿಡ್ಬೇಕು. ಸ್ಟವ್ ಆಫ್ ಮಾಡಿ ಜಸ್ಟ್ ಇಮ್ಮಿಡಿಯೇಟಾಗಿ ಹಾಕಲಿಲ್ಲ ಅಂತಲೂ ಒಂದು ಸ್ವಲ್ಪ ಜಸ್ಟ್ ಒಂದು ಗ್ಯಾಪ್ ಕೊಡಬೇಕು. ಒಂದು ಗ್ಯಾಪ್ ಕೊಟ್ಟು ಏನು ಮಾಡಬೇಕು, ಹುಳಿ ಸೇರಿಸ್ಕೊತಾ ಹೋಗ್ಬೇಕು. ಸ್ವಲ್ಪ ಹುಳಿನ ಸೇರಿಸ್ಬೇಕು, ತಿರುಗಿಸ್ತಾ ಹೋಗ್ಬೇಕು. ಆವಾಗ ಗೊತ್ತಾಗತ್ತೆ ನಿಮ್ಗೆ ಅದು ಹೊಡಿತಾ ಇರೋದು. ಹಾಲು ಹೊಡೆಯೋವರೆಗೂ ಹಾಕ್ತಾ ಇರಬೇಕು. ಹಾಲು ಹೊಡೆದ ತಕ್ಷಣ ನಿಮ್ಗೆ ಗೊತ್ತಾಗತ್ತೆ. ಹೊಡೆದ ತಕ್ಷಣ ನಿಲ್ಲಿಸ್ಬಿಡಬೇಕು ಹುಳಿ ಹಾಕೋದನ್ನು. ನೋಡಿ, ಚೆನ್ನಾಗಿ ಹುಳಿ ಸ್ವಲ್ಪ ಹಾಕಬೇಕು, ಸ್ವಲ್ಪ ನೀಟಾಗಿ ಕೈ ಆಡಿಸ್ಬೇಕು. ಅಲ್ಲ ನೋಡಿ, ಇನ್ನೂ ಹೊಡಿಲಿಲ್ಲ, ಸ್ವಲ್ಪ ಲೈಟಾಗಿ ಹೊಡಿತು, ಬಟ್ ಇನ್ನೂ ಇದಾಗಬೇಕದು. ಹಾಲು ಸಪ್ರೇಟ್ ಆಗುತ್ತೆ, ಗೊತ್ತಾಗುತ್ತೆ ನಿಮ್ಗೆ. ನೀರು ಮತ್ತು ಇದು ಸಾಲಿಡ್ಸ್ ಸಪ್ರೇಟ್ ಆಗುತ್ತೆ. ಅಲ್ಲಿವರೆಗೂ ನೋಡಿ ಈ ಥರ ಚೆನ್ನಾಗಿ ನೋಡಿ ಕೈ ಆಡಿಸ್ಕೊಂಡ್ರೆ ಗೊತ್ತಾಗುತ್ತೆ. ನೋಡಿ, ಈಗ ಸಾಲಿಡ್ಸ್ ಬೇರೆ ಆಗಿದೆ ಮತ್ತು ನೀರು ವೇಫರ್ ಅದು ಇದ್ರ ನೀರು ಸಪ್ರೇಟ್ ಆಗಿದೆ. ಅದು ಈ ರೀತಿ ಇದು ಮಾಡಿಕೊಂಡು ನಂತರ ಏನು ಮಾಡಬೇಕು, ಒಂದು ಕಾಟನ್ನು ತೆಳ್ಳಗಿರೋಂಥದ್ದು ಒಂದು ಬಟ್ಟೆ ತೊಗೋಬೇಕು. ಬಟ್ಟೆ ತೊಗೊಂಡು ನೀಟಾಗಿ ನೀರಲ್ಲಿ ನೆನೆಸ್ಕೊಂಡು ನೋಡಿ ಈ ಥರ ಕೈ ಆಡಿಸ್ಕೊಂಡ್ರೆ ಏನಾಗುತ್ತೆ ಅಂದರೆ ನಿಮಗೆ ಕಂಪ್ಲೀಟ್ ಹೊಡೆಯುತ್ತೆ. ಅದು ನೀರಲ್ಲಿ ಏನೂ ಉಳ್ಕೊಳ್ಳಲ್ಲ. ಅದಾದ ಬಟ್ಟೆನಲ್ಲಿ ತೊಗೊಂಡು ಬಟ್ಟೆನಲ್ಲಿ ನೀಟಾಗಿ ಅದು ಇದನ್ನು ಕೆಳಗಡೆ ಒಂದು ಜರಡಿ ಥರ ಏನಾದರೂ ಇಟ್ಕೊಂಡು ನೀಟಾಗಿ ಇದು ನೀರು ಬಟ್ಟೆ ಮೇಲೆ ಬಗ್ಗಿಸ್ಕೊಂಡ್ರೆ ಪನ್ನೀರ್ ಏನಾಗುತ್ತೆ ನಿಮ್ಗೆ ಸಪ್ರೇಟ್ ಆಗುತ್ತೆ. ಇದು ಅರ್ಜೆಂಟ್ ಮಾಡೋ ಅವಶ್ಯಕತೆನೇ ಇಲ್ಲ, ಯಾಕೆಂದರೆ ಏನು ಆಗಲ್ಲ ಒಂದ್ಸಲ ಇದಾದರೆ. ಬಟ್ ಒನ್ಸ್ ನೀವು ಹುಳಿ ಹಾಕಿದ ಮೇಲೆ ಅದು ಒಡೆದ ಮೇಲೆ ಮತ್ತೆ ಕಾಯಿಸಬಾರ್ದು. ಕಾಯಿಸಿದ್ರೆ ಏನಾಗುತ್ತೆ ಅಂದರೆ ಪನ್ನೀರು ಹೊರಟಾಗುತ್ತೆ ಒಂದು, ಮತ್ತು ಪನ್ನೀರ್ ಕ್ವಾಂಟಿಟಿ ಕಮ್ಮಿ ಆಗುತ್ತೆ.
ನಿಮಗೆ ಕಮ್ಮಿ ಕ್ವಾಂಟಿಟಿ ಸಿಗುತ್ತೆ. ಹಾಗಾಗಿ ಏನು ಮಾಡಬೇಕು, ನೀಟಾಗಿ ಇದು ಮಾಡಬೇಕು. ಮತ್ತು ಇದನ್ನು ಸಫಿಷಿಯೆಂಟ್ ನೀರು ಹಾಕಿ ತೊಳ್ಕೊಬೇಕು. ಯಾಕಂದರೆ ನಾವು ಹಾಲಿಗೆ ಹುಳಿ ಹಾಕಿರ್ತೀವಲ್ಲ, ಆ ಹುಳಿ ಏನಾಗುತ್ತೆ, ಹುಳಿ ಹಾಗೆ ಉಳ್ಕೊಳ್ಳುತ್ತೆ ಅಂಶ ಅದು. ಮತ್ತು ಸ್ಮೆಲ್ಲು ಸಹ ಹಾಗೆ ಉಳ್ಕೊಳ್ಳುತ್ತೆ ನಿಂಬೆಹಣ್ಣದು. ಈ ರೀತಿ ತೊಳ್ಕೊಂಡಾದ್ಮೇಲೆ ನಿಮಗೆ ತಟ್ಟೆ ಅಥವಾ ಇದರಲ್ಲಿ ಒಂದು ಶೇಪ್ ಇರೋಂಥ ಇದರಲ್ಲಿ ಹಾಕ್ಕೊಂಡು ಬಟ್ಟೆ ಸಮೇತ ಅದರ ಮೇಲೆ ಇಡಬೇಕು. ಒಂದು ಸಣ್ಣ ವೆಯ್ಟ್ ಇಡಬೇಕು. ವೆಯ್ಟ್ ಇಟ್ಟು ಇದನ್ನು ಫ್ರಿಡ್ಜಲ್ಲಿ ಇಟ್ಬಿಡಬೇಕು. ಎತ್ತಿಟ್ಟು ಫ್ರಿಡ್ಜಲ್ಲಿ ಇಡಬೇಕು. ಓವರ್ನೈಟು ಬೆಳಗ್ಗೆ ಎದ್ದು ಹಿಂಗೆ ಕಟ್ ಮಾಡಿದ್ರೆ ನೀಟಾಗಿ ಈ ಥರ ಕ್ಯೂಬ್ಸ್ ಬರುತ್ತೆ ನಿಮಗೆ. ಇದೇ ಥರ ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ನೋಡ್ತಾಯಿರಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.